ದೇವರು ಅಂದರೆ ಏನು ಅಂದರೆ ಏನೇ ಇರ್ಬೋದು, ನಿಮ್ಮ ಭಾವಕ್ಕೆ ತಕ್ಕಂತೆ ದೇವರು. ಭಗವಂತ ದೊಡ್ಡವನಾಗಿರ್ಬೋದು, ಭಗವಂತ ಪಕ್ಕದ ಮನೆಯವನಾಗಿರ್ಬೋದು, ಭಗವಂತ ನಿಮ್ಮ ಪೂರ್ವಿಕರಾಗಿರ್ಬೋದು, ಭಗವಂತ ಯಾರು ಬೇಕಾರಾಗಿರ್ಬೋದು. ಭಗವಂತ ಅನ್ನೋದು ಇದು ಓನ್ಲಿ ಎ ಫೀಲಿಂಗ್. ಸತ್ಸಂಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈ ಭಗವಂತನ ಫೀಲಿಂಗು ನಮಗೆ ಪ್ರಾಮುಖ್ಯವಾಗಿ ನಮಗೆ ಪ್ರಬಲಕ್ಕೆ ಬರುತ್ತೆ. ಮನುಷ್ಯ ವಿತೌಟ್ ಎನಿ ಮೂವ್ಮೆಂಟ್ ಟುವರ್ಡ್ಸ್ ಎನಿಥಿಂಗ್, he will not thrive, and he will also, to an extent, he will not survive. ಸೊ ಅಭಿವೃದ್ಧಿ ಅಂದರೆ ಥ್ರೈವ್, ಸರ್ವೈವ್ ಅಂದರೆ ಬಾಳಿ ಬದುಕಬೇಕು. ಬಾಳಿ ಬದುಕಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸಲ. ಕಷ್ಟ, ಕಾರ್ಪಣ್ಯ ಇತ್ಯಾದಿ ಎಲ್ಲ ಬಂದಾಗ ಮನುಷ್ಯನಿಗೆ ತುಂಬ ಕಷ್ಟಕರವಾಗಿ ಹಿಂಸೆ ಆಗ್ತಾ ಇರುತ್ತೆ. ಆದ್ದರಿಂದ ಭಗವಂತನ ಹತ್ತಿರ ಕರ್ಕೊಂಡು ಬರೋದು ಹಾಗೂ ನಾವು ಭಗವಂತನ ಹತ್ರ ಹೋಗೋದು. ಭಗವಂತ ಅಂದರೆ ಏನು ಅಂದಾಗ ಇಟ್ ಈಸ್ ದ ಸ್ಪಿರಿಚುವಲ್ ಪಾರ್ಟಿಗಿಂತ ಇಟ್ ಈಸ್ ದ ಸ್ಪಿರಿಟ್ ಇನ್ ಯು. ನಿಮ್ಮ ಒಳಗಡೆ ಇರೋತಕ್ಕಂಥ ಆತ್ಮ ಒಂದು ಸ್ಪಿರಿಟ್, ಸ್ಪಿರಿಟ್. ಆದರೆ ವೇದಾಂತ ಇತ್ಯಾದಿಗಳಲ್ಲೆಲ್ಲ ಏನು ಹೇಳ್ತಾರೆ ಅಂತ ಹೇಳಿದಾಗ, ಸಾಧು ಸಂತರು ಇವರೆಲ್ಲ ಏನು ಹೇಳ್ತಾರೆ ಅಂದಾಗ, ಈ ಸ್ಪಿರಿಟ್ ಏನು ಅಂದರೆ ಇವನೇ ಪರಮಾತ್ಮ ಅಂತ ಹೇಳ್ತಾನೆ. ದೇವರನ್ನ ನೋಡಿರೋರು ಭಾಳ ಕಡಿಮೆ. ಆದರೆ ದೇವರ ಅನುಭವಿಗಳನ್ನು, ಅಂದರೆ ದೇವರ ಅನುಭವಿಗಳ ಮೂಲಕ ನಾವು ತಗೊಂಡು ಬಂದು ಕೊಟ್ಟಾಗ ನಮಗೆ ಅನುಭವ ಖಚಿತವಾಗಲೂ ಉಳಿಯತ್ತೆ ನಮ್ಮ ಮನಸ್ಸಿನಲ್ಲಿ. ಮನಸ್ಸನ್ನು ವಿಕಸನೆ ಮಾಡೋತಕ್ಕಂಥದ್ದೇ ಭಗವಂತನ ನಾಮಕೀರ್ತನೆ, ಅದೇ ಸಂಕೀರ್ತನೆ ಅಂತ ಹೇಳ್ತೀವಿ. ದೇವರ ಹತ್ರ 1 ನಿಮಿಷ 2 ನಿಮಿಷ ಯು ಜಸ್ಟ್ ಬಿ ವಿತ್ ಯುವರ್ ಸೆಲ್ಫ್. ಹೂ ಈಸ್ ಗಾಡ್? ವಿ ಡೋಂಟ್ ನೋ. ಅದಕ್ಕೆ ಏನು ಮಾಡ್ತೀವಿ ಅಂದಾಗ, ಈ ಪರಮಾತ್ಮನ ಚೈತನ್ಯನ ನಾವು ಪಕ್ಕಕ್ಕೆ ತಗೊಳ್ಳೋಕ್ಕೆ ಇಷ್ಟಪಡ್ತೀವಿ, ಅಥವಾ ನಾವು ಪರಮಾತ್ಮನ ಹತ್ರ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಇದರಲ್ಲಿ ಯಾವತ್ತಾರು ಒಂದು ದಿವಸದಲ್ಲಿ ಮಿಲನ ಆಗುತ್ತೆ. ನೀವು ಎಷ್ಟೊತ್ತು, ಒಂದು 10 ನಿಮಿಷ 15 ನಿಮಿಷ, ಅರ್ಧ ಗಂಟೆ ಅಥವಾ 1 ನಿಮಿಷ, 1 ಕ್ಷಣ ನೀವು ಹತ್ತಿರ ನೆಮ್ಮದಿ ಶಾಂತಿನಲ್ಲಿದ್ದರೆ ಅವತ್ತಿನ ದಿವಸ ಪರಮಾತ್ಮ ಇದ್ದಾನೆ ಅಂತ. ಆ ಕ್ಷಣ ಪರಮಾತ್ಮ ಎಷ್ಟು ಹೊತ್ತಿರ್ತಾನೆ? 1 ಕ್ಷಣ ಇರ್ತಾನೆ. ಎಲ್ಲಿರ್ತಾನೆ? ನಿಮ್ಮ ಭಾವದಲ್ಲಿರ್ತಾನೆ. ನಿಮ್ಮ ಭಾವನೆಯಲ್ಲಿ 1 ಕ್ಷಣ ಇರ್ತಾನೆ. ಅದಕ್ಕೆ ಅನುಭವಿಗಳು ಏನು ಹೇಳ್ತಾರೆ ಅಂದಾಗ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು, ಕೆಲವರು ಅನ್ನಂ ಬ್ರಹ್ಮ ಅಂತ ಹೇಳಿದ್ರು. ಒಬ್ಬೊಬ್ಬರು ಅವರವರ ಅನುಭವಗಳನ್ನು ಹೇಳ್ತಾ ಬಂದರು. ಯಾವುದನ್ನು ಪಾಲಿಸಿದ್ರೂ ಸರಿಯೇ. ಆದರೆ ಅದನ್ನು ಪಾಲಿಸ್ತಾ ಬಂದರೆ ನಮಗೆ ಒಂದು ಭಗವಂತನ ದರ್ಶನ ಭಾವದ ಮೂಲಕ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಭಗವಂತನ ದರ್ಶನ ನಮ್ಮ ಪ್ರಯತ್ನ ಅಂದರೆ ಪ್ರಾಕ್ಟಿಕವಾಗಿ ಅನುಭವ, ಭಾವನೆ ಮೂಲಕ ನಮಗೆ ಗೊತ್ತಾಗಲಿಕ್ಕೆ ಶುರುವಾಗುತ್ತೆ. ವೆನ್ ಯು ಹ್ಯಾವ್ ಸೈಲೆನ್ಸ್, when you experience silence, God is there in that silence. ಆ ಕ್ಷಣದಲ್ಲಿ, ಆ ಸೈಲೆನ್ಸಲ್ಲಿ ಏನು ನಿಮಗೆ ಅನುಭವ ಬರುತ್ತೋ, ಏನು ಅನುಭವ ಅಂತ ನೀವು ತಲೆ ಕೆಡಿಸ್ಕೊಳ್ಳೋಂಥ ವಿಚಾರವೇ ಬೇಡ. ಇಫ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರ್ ಇಫ್ ಯು ಕ್ಯಾನ್ ಜನರೇಟ್ ದಟ್ ಕೈಂಡ್ ಆಫ್ ಅ ಸೈಲೆನ್ಸ್, ಇನ್ ದಟ್ ಸೈಲೆನ್ಸ್ ಈಸ್ God. And that feeling of silence is God. So that kind of mental cacophony, ಮನಸ್ಸು ಹಾಗೂ ಬುದ್ಧಿನಲ್ಲಿರೋತಕ್ಕಂಥ ಭಾವನೆಗಳೆಲ್ಲ ಸ್ತಬ್ಧಿತವಾಗಿ ಇರೋತಕ್ಕಂಥ ಜಾಗ, ಆ ಸಮಯ, ಅದೇ ಭಗವಂತ ಇರೋತಕ್ಕಂಥ ಸಮಯ. God not only exists in our own puja rooms, God exists
not only in our hearts, God exists in our silence. If we are silent, then God is stationed in that silence. During that moments of silence, you will start experiencing different bhavanas, different feelings. And when you start experiencing these feelings, that is what our forefathers, our Rishi Munis have said. That means you are meditating. ಒಂದು ನಿಮಿಷ ಸೈಲೆನ್ಸ್ ಇದ್ದರೆ ಮನಸ್ಸು ಆ ಮೊಮೆಂಟಲ್ಲಿ ಭಗವಂತ ಬಂದು ವಾಸವಾಗಿರ್ತಾನೆ. ಎಲ್ಲಿ ನಿಮ್ಮ ಮನಸ್ಸಲ್ಲಿ. ಅದನ್ನು ನಾನಾ ರೀತಿ ವಿವರಣೆ ಮಾಡ್ತಾ ಹೋದರು. ಬಿಕಾಸ್ many people say you can't control the mind. Yeah, no doubt it is correct. Nobody can control the mind. If you can control the mind, there's nothing. The reason is because when you can control the mind, that means you are invoking God's energy and you are invoking God's consciousness. And when you are invoking God's consciousness, that means you are already stationed in that consciousness of God. ನಿಮಗೆ ಅರ್ಥ ಆಗ್ತಿದೆ? ಎಷ್ಟು ನಿಮಿಷ ಸೈಲೆಂಟಾಗಿರ್ತೀರೋ ಅಷ್ಟು ನಿಮಿಷ ಪರಮಾತ್ಮನ ಅನುಭವ ನೀವು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಯು ಆರ್ ಇನ್ವೋಕಿಂಗ್ ಗಾಡ್ ಇನ್ ಯು. ಅದಕ್ಕೆ ಮಂತ್ರ ಬೇಕಾಗಿಲ್ಲ. ಇಫ್ ಯು ಆರ್ ಸೈಲೆಂಟ್ ಇನಫ್ ಫಾರ್ ಸಮ್ ಟೈಮ್, then God will invoke Himself inside you. When God comes inside, when you get the feeling of God inside you, ದೇವರು ನಿಮ್ಮೊಳಗಡೆ ಇರೋತಕ್ಕಂಥ ಅನುಭವ, ನೀವು ನಿಶ್ಶಬ್ದವಾಗಿ ಇರುತ್ತೀರಾ, ನಿಶ್ಶಬ್ದ ಮನಸ್ಸಿನಲ್ಲಿ ಇರ್ತೀರಾ. ನಿಶ್ಶಬ್ದ ಮನಸ್ಸಿನಲ್ಲಿದ್ದಾಗ ಅಷ್ಟು ನಿಮಿಷ ದೇವರು ನಿಮ್ಮ ಜೊತೆ ಇದ್ದಾನೆ. ಒಂದು ಸಿಂಗಲ್ ಥಾಟ್ ನಿಮಗೇನು ಇಷ್ಟ ಆಗುತ್ತೋ, ನಿಮಗೇನು ಪ್ರೇರಣೆ ಆಗುತ್ತೋ, ಇಷ್ಟ ಆಗೋದು ಒಂದು ಕಡೆ, ನಿಮ್ಮ ಮನಸ್ಸೊಳಗಡೆ ಪ್ರೇರಣೆ ಆಗಬೇಕು. ಆ ಪ್ರೇರಣೆ ಆದಾಗ ದಟ್ ಮೀನ್ಸ್ ಯು ಆರ್ ಇನ್ವೋಕಿಂಗ್ ಗಾಡ್. ದ ಮೈಂಡ್ ಕೀಪ್ಸ್ ಯು ಆಲ್ಮೋಸ್ಟ್ ಆಲ್ ದ ಟೈಮ್ ಪ್ರವೋಕ್ಡ್. 99.9% the mind goes on provoking you. So you are not at silence at all. When the mind provokes you, you feel occupied by boredom. ಬೇಸರದಿಂದ ನಿಮ್ಮ ಇರುವಿಕೆಯಲ್ಲಿ ಬರೀ ಬೇಸರ ಇರುತ್ತೆ. ಬೇಸರ ಇದ್ದಾಗ ನಾನು ಹೌ ಶಾಲ್ ಐ ಆಕ್ಯುಪೈ ಮೈ ಸೆಲ್ಫ್, ಇವ್ರಿಗೆ ಫೋನ್ ಮಾಡಲಾ, ಅವ್ರಿಗೆ ಫೋನ್ ಮಾಡಲಾ, ಈ ಕೆಲಸ ಆಗಬೇಕು, ನಾಳೆ ಈ ಕೆಲಸ ಇದೆ, ನಾಡಿದ್ದು ಈ ಕೆಲಸ ಇದೆ ಅಂತ ಹೇಳಿ ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತೀರಾ ನೀವು. ಯು ನೀಡ್ ನಾಟ್ invoke any kind of a workforce, because you are all educated, you have got a nice mind, so your mind, instead of invoking, or let us say you are invoking God, but that is not enough for you. ನಿಮಗೆ ಅದು ಸಾಲಲ್ಲ, ನಿಮಗೆ ಆ ಇನ್ವೊಕೇಶನ್ ಸಾಲಲ್ಲ ನಿಮಗೆ. ಸೊ ಏನು ಮಾಡಬೇಕು? ಸೊ ಯು ಫೀಲ್ when you cannot invoke properly because you expect some results ಇರಲೇಬೇಕು.
You don't understand, silence is the result. It is quietude which is the result of you being silent. ನಿಶ್ಶಬ್ದ ಮನಸ್ಸಿನಲ್ಲಿ ಇರೋಕ್ಕೆ ನಿಮಗೆ ಅಭ್ಯಾಸ ಇಲ್ಲ, ನಿಮಗೆ ಅನುಭವ ಇಲ್ಲ. ಅನುಭವ ಇಲ್ಲದೆ ಇರೋದ್ರಿಂದ ಏನಾಯಿತು? ತಲೆ ಓಡ್ತಾನೇ ಇರುತ್ತೆ. ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅಂತ ಓಡ್ತಾನೇ ಇರುತ್ತೆ. ಏನೂ ಪ್ರಯೋಜನ ಆಗಲ್ಲ. ಆ್ಯಸ್ ಎ ಡಿಸೈಪಲ್ you should understand and you should respect your silence. So when as a disciple, when you start respecting your silence, ಅದಕ್ಕೆ ಎಷ್ಟು ಸಮಯ ಬೇಕು ನಿಮಗೆ? 10 minutes? 10 minutes. 10 minutes ಸಾಕು. ಅಷ್ಟೊಂದು ವೇದ ವಾಕ್ಯಗಳಿದೆ, ಅಷ್ಟೊಂದು ಸೂತ್ರಗಳಿದೆ. ಯಾವುದಾದ್ರು ಒಂದು ಸೂತ್ರನ ಹಿಡ್ಕೊಳ್ಳಿ, ಆ ಸೂತ್ರನ ಕಂಟಿನ್ಯೂಸ್ ಆಗಿ ಮೈಂಡಲ್ಲಿ ರನ್ ಮಾಡೋಕ್ಕೆ, ಅದರಲ್ಲಿ ಬಾಯಿನಲ್ಲೂ ಹೇಳ್ಬೋದು ಅಥವಾ ಮೈಂಡ್ ಒಳಗಡೆ ಅದು ರನ್ ಆಗ್ಬೋದು. ನಿಮಗೆ ಅಲೌ ದಟ್ ಸೂತ್ರ ಟು ರನ್ ಇನ್ಸೈಡ್ ಯುವರ್ ಮೈಂಡ್. ಪ್ರಾಕ್ಟೀಸ್ ಮಾಡೋವರೆಗೂ ಮೈಂಡ್ ಫಿಕ್ಸೇಷನ್ ಬರಲ್ಲ, ಮೈಂಡ್ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. So when you chant that mantra, you bring back the mind to that particular sutra or a formula or a sadhana or a whatever it is, ಒಂದು ಮಂತ್ರ. ಆ ಫಾರ್ಮುಲಾ ಬಂದಾಗ ನಿಮಗೆ you will start getting the feeling you are invoking the mantra. You invoke the mantra. When you start invoking that mantra will start occupying you. Occupying you what? ಹೇಗಾದರೂ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಅದು ನಿಮ್ಮ ಮೈಂಡನ್ನು ಹಿಡ್ಕೊಳ್ಳುತ್ತೆ, ನಿಮ್ಮ ಮನಸ್ಸನ್ನು ಹಿಡ್ಕೊಳ್ಳುತ್ತೆ, ನಿಮ್ಮ ಹೃದಯನ ಹಿಡ್ಕೊಳ್ಳುತ್ತೆ, ಹಾಗೂ ನಿಮ್ಮ ಇಡೀ ಕೈ ಕಾಲನ್ನೆಲ್ಲ ಸ್ತಬ್ಧಿತವಾಗಿ ಮಾಡುತ್ತೆ. ಆ ಸ್ತಬ್ಧಿತ ಮಾಡಿದಾಗ ನಿಮ್ಮ ಆತ್ಮಕ್ಕೆ ಅದು ಹೊಕ್ಕತ್ತೆ. ಆತ್ಮಕ್ಕೆ ಹೊಕ್ಕದಾಗ್ಲೇ ಅದನ್ನು ನಮ್ಮಂಥವ್ರು ಕರಿತೀವಿ ಸಾಧನೆ ಅಂತ ಕರಿತೀವಿ. ನೀವು ಸಾಧನೆ ಮಾಡೋದು ಅಲ್ಲ, ಆ ಸಾಧನೆ ಮಾಡೋದು ಒಂದು ರೀತಿ ಅನುಕೂಲ ಮಾತ್ರ ಅಲ್ಲ, ದೇವರು ನಿಮಗೆ ಅನುಕೂಲ ಮಾಡಿಕೊಡ್ಬೇಕು. ನೀವು ಫಸ್ಟು ದೇವರಿಗೆ ಅನುಕೂಲ ಮಾಡಿಕೊಡ್ತೀರಾ, ಆಮೇಲೆ ದೇವರು ನಿಮಗೆ ಅನುಕೂಲ ಮಾಡ್ಕೋಬೇಕು. ಹೇಗೆ ಅಂದಾಗ, ನಿಮ್ಮಲ್ಲಿರೋತಕ್ಕಂಥ ಕಲ್ಮಶಗಳು ಯಾವ ಥರ ಯೋಚನೆಗಳು, ಕಲ್ಮಶ ಯಾವ ಥರ ಇದೆ ನಿಮ್ಮಲ್ಲಿ, ಕಲ್ಮಶ ಎಲ್ಲಿದೆ ಅಂದಾಗ ಯೋಚನೆಗಳ ಲಹರಿಯಾಗಿದೆ. ಯಾರೋ ಒಬ್ಬರು ಒಂದು ನಿರ್ಮಾಲಯ ಮಾಡಿದಂಥ ಕಸನ ನಿಮಗೆ ಕೊಡ್ತಾರೆ. ಇದು ನೆನ್ನೆ ನಿರ್ಮಾಲಯ ಮಾಡಬೇಕು, ಇದು ಇವತ್ತು ನಿರ್ಮಾಲಯ ಮಾಡಿದ್ದೀವಿ, ಇವತ್ತು ಹೊಸ ಹೂವು ಹಾಕಬೇಕು. ಆ ಹೊಸ ಹೂವು ಹಾಕಬೇಕಾದ್ರೆ ಹಳೆಯ ಹೂವನ್ನ ನೀವು ನಿರ್ಮಾಲಯ ಮಾಡಿಕೊಡಿ ಅಥವಾ ಹೊರಗಡೆ ಹಾಕಿಬಿಡಿ ಅಂತ ಕೊಡ್ತಾರೆ. ಅದು ಕೊಟ್ಟಾಗ ಏನು ಮಾಡ್ತೀರಾ ನೀವು? ನಿರ್ಮಾಲಯನ ತೊಗೊಂಡೋಗಿ ಈಚೆ ಹಾಕ್ತೀರ. ನಿಮ್ಮ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಆ ದೇವರ ಫೋಟೋ ಇದೆ, ಆ ದೇವರ ಫೋಟೋದಲ್ಲಿ ಒಂದು ಸಣ್ಣ ಹೂವು ಇಟ್ಟಿರ್ತೀರ ನೀವು. ಆ ಹೂವನ್ನ ನಿರ್ಮಾಲಯ ಮಾಡ್ತೀರಾ ನೀವು. ನಿರ್ಮಾಲಯ ಮಾಡಾದ್ಮೇಲೆ ಏನು ಮಾಡ್ತೀರಾ? ಅದ್ರ ಬಗ್ಗೆ ಗಮನ ಇರಲ್ಲ. ಯಾಕಂದರೆ ನೆಕ್ಸ್ಟು ಹೊರಗಡೆ ಹೋಗ್ಬಿಟ್ಟು ನಿರ್ಮಾಲಯ ಹೋಗ್ಬಿಟ್ಟು ಹಾಕ್ಬಿಟ್ಟು ಇನ್ನೊಂದು ಹೊಸ ಹೂವು ಇಟ್ಟಿರ್ತೀರ. ಆ ಹೊಸ ಹೂವು ಹಾಕೋತಕ್ಕಂಥ ಕಾರ್ಯಕ್ರಮನ ಇಡ್ತೀರ. ದೇವರು ಅದೇ ಥರ ದಿನನಿತ್ಯ ನೀವು ಮಾಡೋತಕ್ಕಂಥ ಸಾಧನೆ, ಆರಾಧನೆ, ಅದನ್ನೆಲ್ಲ ದೇವರು ಏನು ಮಾಡ್ತಾನೆ? ನಿರ್ಮಾಲಯ ಮಾಡಾದ ಮೇಲೆ ಅದರಲ್ಲಿರೋ ಒಂದು ಭಾಗನ ಕೃಪೆಯಾಗಿ ನಿಮಗೆ ಹರಿಸ್ತಾನೆ. ದ ಮೊಮೆಂಟ್ ಯು ಡಿಸ್ಕಾರ್ಡ್ ಆಲ್ ದ ಪ್ರೀವಿಯಸ್ ಡೇ ಹೂವ, ಒಂದು ಫೋಟೋ ಇರ್ಬೋದು, ಅದು ಸುಮ್ಮನೆ ಒಂದು ಮೊಳ ಇರ್ಬೋದು, ಒಂದು ಮೊಳನೂ ಇಲ್ಲ, ಒಂದು ಗೇಣುದ್ದನೂ ಇಲ್ಲ, ಸುಮ್ಮನೆ ಒಂದು ಬೆರಳುದ್ದ ಇರ್ಬೋದು ಹೂವು. ಆ ಹೂವನ್ನು ತೆಗೆದು ಹಾಕಿದಾಗ
ಅದು ಹೋಗಿ ಮತ್ತೆ ನೇಚರಿಂದ ಬರೋದನ್ನು ಪ್ರಕೃತಿಗೆ ಅದು ವಾಪಸ್ ಹಾಕ್ತೀರಾ, ಪ್ರಕೃತಿಯಿಂದ ಬರುತ್ತೆ, ಪ್ರಕೃತಿಗೆ ವಾಪಸ್ ಹಾಕ್ತೀರಾ. ಆ ಪ್ರಕೃತಿಯಿಂದ ಅದು ವಾಪಸ್ ಹಾಕಿದಾಗ ಆ ಪ್ರಕೃತಿಗೆ ಆ ಹೂ ಹೋಗುತ್ತೆ. ಬಟ್ ಅದರ ಕೃಪೆ, ಆ ಪರಮಾತ್ಮನ ಜೊತೆಗೆ ಅದರ ಕೃಪೆ ನಿಮ್ಮ ಒಳಗಡೆ ಬಂದು ಎದೆನಲ್ಲಿ ಅದು ಕೃಪೆ ಒಂದು ಲೇಪನ ಮಾಡುತ್ತೆ, ಕೃಪೆ ಮೂಲಕ ಲೇಪನ ಮಾಡುತ್ತೆ. ದ ಇಂಪ್ಯಾಕ್ಟ್ ಆಫ್ ಆಲ್ ಡಿಸ್ಕಾರ್ಡೆಡ್ ಫ್ಲವರ್ಸ್ ಆ್ಯಸ್ ಅ ಪ್ರಸಾದ ನಿರ್ಮಾಲಯ ಆದಾಗ ಅದರ ದೇವರ ಕೃಪೆ ಬಂದು ನಿಮ್ಮೊಳಗಡೆ ಸೇರ್ಕೊಳ್ಳುತ್ತೆ. ಆ ದೇವರ ಕೃಪೆ ಸೇರ್ತಾ ಬಂದಾಗ ಒಂದು ಹೂವು, ಒಂದು ಬಿಡ್ಗಾಸ್ ಹೂವು ಇರ್ಬೋದು. ಇಟ್ ಕ್ಯಾನ್ ಬಿ ರೋಸಾ, ಇಟ್ ಕ್ಯಾನ್ ಬಿ ಒಂದು ಮಲ್ಲಿಗೆ ಹೂವು ಮಾಲೆ ಅಲ್ಲ, ಹೂವು ಜಸ್ಟ್ ಒನ್ ಬಡ್. ಅದನ್ನು ನೀವು ಇಟ್ಟಾಗ ಅದರಲ್ಲಿ ಅದರ ಪರಿಮಳ ಸಮೇತ ಅಲ್ಲಿ ದೇವರ ಕೃಪೆ ನಿಮ್ಮ ಜೊತೆಗೆ ಬರುತ್ತದು. ಆ ದೇವರ ಕೃಪೆ ಬಂದಾಗ ಇಟ್ ಈಸ್ ದಟ್ ಗಾಡ್ಸ್ ಎನರ್ಜಿ ವಿಚ್ ಮೇಕ್ಸ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಗ್ರೇಸ್ ಎಲಿಮೆಂಟ್ ಇನ್ ದಟ್. ಯಾಕಂದರೆ ಇದು ಸಾಧಾರಣ ಕೆಲಸ. ನಾವು ದಿನ ಹೂವು ಹಾಕ್ತೀವಿ ಮತ್ತು ನಿರ್ಮಾಲಯ ಹೂವನ್ನ ವಾಪಸ್ ಎಸಿತೀವಿ. ಆ ನಿರ್ಮಾಲಯ ಹೂವು ಹಾಕೋ ಹಿಂದಿನ ದಿವಸ ಹೂವು ಹಾಕಿರ್ತೀವಿ, ಇವತ್ತಿನ ದಿವಸ ನಾಳೆ ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ. ಡಿಸ್ಕಾರ್ಡ್ ಮಾಡೋದ್ರಿಂದ ಏನು? ಇಟ್ಸ್ ಓನ್ಲಿ ಅ ಚೋರ್, ಇಟ್ಸ್ ಓನ್ಲಿ ಅಭ್ಯಾಸ ಅದು. ಆದರೆ ಅದರ ಒಳಗಡೆ ಇರೋದು ಮ್ಯಾಟರ್ ಏನು? ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ keeping a flower and the next day discarding that flower? The discardment is, once you discard that flower, no problem. ಆದರೆ ಆ ಹೂವನ್ನು ದೇವರಿಂದ, ಹೂವಿನ ಪ್ರಸಾದ ದೇವರೇನೆ ಒಳಗಡೆ ಇರ್ತಾನೆ, ಅದು ನಿಮಗೆ ಸೇರುತ್ತೆ. ಸೊ ವೆನ್ ಯು ಡಿಸ್ಕಾರ್ಡ್ ಅ ಫ್ಲವರ್, automatically you discard the physical part of a flower and you install inside your heart that God's element called as grace. ದೇವರ ಕೃಪೆ ಒಳಗಡೆ ಬರುತ್ತೆ. ದ ಸೇಮ್ ಪ್ರೊಸೀಜರ್. ಎವ್ರಿ ಡೇ ಒಂದು ಹೊಸ ಹೂವು ಹಾಕ್ತೀವಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಹೂವನ್ನು ತೆಗಿತೀವಿ. ಆ ಹೂವು ಏನು ಉಳ್ಕೊಳುತ್ತೆ ಅಂದರೆ ದೇವರ ಕೃಪೆ. How many of you know this principle? You don't know. ಕಾಟಾಚಾರಕ್ಕೆ ಮಾಡಿರ್ತೀರ. You don't know the principle behind keeping a flower and the next day discarding that flower. ಅದು ಒಣಗೋಯ್ತು ಮಾರನೇ ದಿವಸ. ನಿಮಗೇನೋ ಒಂದು ಶಕ್ತಿ ಇದೆ, ಹೂವನ್ನು ಕೊಂಡ್ಕೊಳ್ಳೋತಕ್ಕಂಥ ಶಕ್ತಿ ಇದೆ. ಆದರೆ ಒಂದು ದಿವಸ ಅರಿವಿದೆಯಾ ನಿಮಗೆ? ನೆನ್ನೆ ಹಾಕಿದ ಪ್ರಸಾದ ಇವತ್ತು ಡಿಸ್ಕಾರ್ಡ್ ಮಾಡಿ ಬಂದಿರ್ತೀರ. ಒಳಗಡೆ ಉಳ್ಕೊಳ್ಳೋದು ಏನು? ದೇವರ ಕೃಪೆ. ದಟ್ ಈಸ್ ಹೌ ಯು ಸ್ಟಾರ್ಟ್ ಸೀಯಿಂಗ್ ದ ಸಟಲ್ ಎನರ್ಜಿ ಆಫ್ ಗಾಡ್. ಇದು ಎಲ್ಲಿಗೆ ನಮಗೆ ಗೊತ್ತಾಗುತ್ತೆ ಅಂದಾಗ, ನಾವು ಏನಾದ್ರು ಒಂದು ಕೆಲಸ ಕಾರ್ಯಕ್ರಮ ಅಂತ ಏನಾದ್ರು ಇಟ್ಟರೆ, ಆ ಕೆಲಸ ಕಾರ್ಯಕ್ರಮ ಇಡಲಿಲ್ಲ ಅಂದರೂ ಕೂಡ ನಮ್ಮೊಳಗಡೆ ದೇವರ ಜ್ಞಾನ ನಮ್ಮ ಒಳಗಡೆ ಉಳಿಯೋಕ್ಕೆ ಶುರುವಾಗುತ್ತೆ. ಒಂದು ಮಂತ್ರ ಬಾಯಲ್ಲಿ ಅಂಟ್ಕೊಳ್ಳುತ್ತೆ, ನಾಲ್ಗೆಗೆ ಮಂತ್ರ ಅಂಟ್ಕೊಳ್ಳುತ್ತೆ. ಎಷ್ಟೋ ಪದಾರ್ಥಗಳು ನಾವು ಶುಗರ್ ಕೇನ್ ತೊಗೊಂಡ್ರಾಗ ನಾವು ಚೂ ಮಾಡಿ ಅದನ್ನು ಉಗಿತೀವಿ. ಅದೇ ಥರ ಕೆಲವೆಲ್ಲ ನಾವು ಆ ಜಳನ್ನ ಈಚೆ ಉಗಿತೀವಿ. ಅದು ಉಗಿದಾಗ ನಾವು ಒಳಗಡೆ ಉಳ್ಕೊಳ್ಳತಕ್ಕಂಥ ರಸ ದೇವರ ರಸ. ಆ ದೇವರ ರಸ ಎಲ್ಲಾಗುತ್ತೆ ಅಂದಾಗ ನಮ್ಮಲ್ಲಿ ಪಂಚೇಂದ್ರಿಯಗಳಿಗೆ ಮಾತ್ರ ಅಲ್ಲ, ನಮ್ಮ ಒಳಗಡೆ ಇರತಕ್ಕಂಥ ನರ ನಾಡಿ ಇರುವಿಕೆ ಎಲ್ಲದರಲ್ಲೂ ಆ ಶಕ್ತಿಯಾಗಿ ಒಳಗಡೆ ಹೋದಾಗ ನಮ್ಮ ಒಳಗಡೆ ಆ ಎನರ್ಜಿ ಬರುತ್ತೆ, ಆ ಡಿವೈನ್ ಎನರ್ಜಿ ಬರುತ್ತೆ. ಅದಕ್ಕೆ ನಾವು ದೇವರ ಪ್ರಸಾದ ಯಾರು ಕೊಟ್ಟಾಗ ನಾವು ಕಣ್ಣಿಗೆ ಒತ್ಕೊಳ್ಳೋದು, ವಿಚ್ ಇಸ್ ದ ಶಾರ್ಟೆಸ್ಟ್ ಪಾಯಿಂಟ್ ಅಂದಾಗ ಕಣ್ಣು, ಮೂಗು,
ತಲೆ, ಇದೆಲ್ಲ ಶಿರಕ್ಕೆ ಹತ್ತಿರವಾಗಿರೋತಕ್ಕಂಥ ವಿಚಾರದಲ್ಲಿ ಇಲ್ಲಿ ತನ್ಮಾತ್ರೆಗಳು ನಮಗೆ ಬೇಗ ಕೆಲಸ ಮಾಡಿ ಆ ತನ್ಮಾತ್ರೆಗಳಲ್ಲಿರೋತಕ್ಕಂಥ ಸೂಕ್ಷ್ಮವಾಗಿರೋತಕ್ಕಂಥ ಎನರ್ಜಿ, ಆ ಎನರ್ಜಿ ನಮ್ಮ ಒಳಗಡೆ ಹೋಗುತ್ತೆ. ಅದು ಹೋದಾಗ ಒಂದು ನಿಮಿಷ ಪ್ರಸಾದ ತೊಗೊಂಡು 1-2 ನಿಮಿಷ ಕೂತ್ಕೊಂಡ್ರೆ ಆ ದೇವರ ಕೃಪೆ ನಮ್ಮ ಒಳಗಡೆ ಸೇರ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಹನಿ ಹನಿ ಕುಡಿದ್ರೆ ಹಳ್ಳ. ಎವ್ರಿ ಪೆನ್ನಿ ಸೇವ್ಡ್ ಈಸ್ 1 penny ಗೇನ್ಡ್ ಅಂತ ಇಂಗ್ಲೀಷ್ನಲ್ಲಿ ಗಾದೆ ಇದೆ. ಒಂದೊಂದು ಬಿಡುಗಾಸನ್ನು ನಾವು ಸೇರಿಸ್ತಾ ಹೋದಾಗ ಇವತ್ತೆಲ್ಲ ನಾಳೆ ಅದನ್ನು ಒಂದು ದೊಡ್ಡ ಒಂದು ನಿಧಿ, ಒಂದು ಟ್ರೆಷರ್ ಆಗಿ ನಮಗೆ ಬರುತ್ತೆ. ದಿಸ್ ಇಸ್ ಹೌ ಯು ಶುಡ್ ಅಂಡರ್ಸ್ಟ್ಯಾಂಡ್. ಮನಿ ಈಸ್ ನಾಟ್ ಎವ್ರಿಥಿಂಗ್, ಇಟ್ ಈಸ್ ದ ಗ್ರೇಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಗ್ರೇಸನ್ನು ಉಳಿಸ್ಕೋಬೇಕಾದ್ರೆ ಈ ಸತ್ಸಂಗು ಗುರುಗಳ ಹತ್ರ ಬರೋದು ಯಾತಕ್ಕೆ ಅಂದಾಗ ಅನುವಾಗಿ ಎವ್ರಿ ಫೈಬರ್, ಎವ್ರಿ ಸಿನ್ಯೂ ಇನ್ ಅವರ್ ಬಾಡಿ will get charged with a divine energy, and that energy is consolidated in the consciousness of us. ಪ್ರತಿಯೊಬ್ಬ ಮನುಷ್ಯನಿಗೂ ಆ ದೈವಿಕ ಎನರ್ಜಿ, ದೈವಿಕ ಶಕ್ತಿ, ದೈವಿಕ ಅನುಭವಗಳು ಬರಬೇಕಾದರೆ ಅವನಲ್ಲಿ ಪ್ರತಿ ದಿನವೂ ಕೂಡ ಅವನಿಗೆ ಅರಿವು, ಆ ಗಮನ, ಆ ಜ್ಞಾನ ಹಾಗೂ ಅದರ ವಿಚಾರದ ಎಲ್ಲನೂ ಕೂಡ ಸ್ವಲ್ಪ ಸೂಕ್ಷ್ಮದಲ್ಲಿ ಅದು ನೋಡಿದಾಗ ತನಗೆ ತಾನೇ ಅವನಿಗೆ ಅನುಭವಕ್ಕೆ ಒಳಗಾಗಕ್ಕೆ ಶುರುವಾಗ್ತಾನೆ. ಇಲ್ಲಾಂದರೆ ನಮಗೇನಿಲ್ಲ. ಎಷ್ಟು ಪ್ರಸಾದಗಳನ್ನ ನಾವು ಹಾಳು ಮಾಡಿದ್ದೀವಿ, ಎಷ್ಟು ಪ್ರಸಾದ ಹಾಳು ಮಾಡ್ಕೊಂಡಿದ್ದೀವಿ ನಮಗೆ ಗೊತ್ತಿಲ್ಲ ಇದುವರೆಗೂ. ಇನ್ಮೇಲಾರು ಅದನ್ನು ಗೊತ್ತಾಕ್ಕೊಂಡು ಒಂದು ಒಣಗಿದ ಹೂನ ನಾವು ಇಟ್ಕೊಳಕ್ಕಾಗಲ್ಲ. ಅದನ್ನು ಡಿಸ್ಕಾರ್ಡ್ ಮಾಡಲೇಬೇಕು, ಅದನ್ನು ಈಚೆ ಹಾಕಲೇಬೇಕು, ನಿರ್ಮಾಲಯ ಮಾಡಲೇಬೇಕು. ಆದರೆ ಅದರ ಎನರ್ಜಿ ಒಳಗಡೆ ಇದೆ. ಇದೊಂದು ದೇವರ ಶಕ್ತಿ. ಇದು ಈಗ ಉದಾಹರಣೆಗೆ ಇಲ್ಲಿ ದೇವಿ ಮೇಲೆ ಇಟ್ಟಿರೋತಕ್ಕಂಥ ಹೂವು. ಸೊ ನಾಳೆ ಬಂದಾಗ ನಾನು ಹೇಳ್ತೀನಿ, ಇದು ದೇವಿ ಮೇಲೆ ಇಟ್ಟಿರೋ ಹೂವು. ಹೂವು ಇಟ್ಟಾಗ ಆ ಹೂವನ್ನು ಮನಸ್ಸಲ್ಲಿ ಅಂದ್ಕೊಂಡು ನಮಸ್ಕಾರ ಮಾಡಿದಾಗ ನೆನ್ನೆ ಮಾಡಿದ್ದು ಪ್ರಸಾದ ಎಲ್ಲ ಇವತ್ತಿನ ದಿವಸ ಆ ಕೃಪೆಯಾಗಿ ನನ್ನ ಒಳಗಡೆ, ನನ್ನ ತನ್ಮಾತ್ರೆಗಳಿಗೆ ಹೋಗಿ ನನ್ನಲ್ಲಿ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಹೆಚ್ಚಾಗಿ, ನನ್ನಲ್ಲಿ ಆರೋಗ್ಯ, ನನ್ನ ಚೈತನ್ಯ ತುಂಬ ಪುಷ್ಟಿಯಾಗಿ, ನಾನು ಸುಗಮವಾಗಿ ಒಳ್ಳೆ ವಿದ್ಯಾಬುದ್ಧಿ ಜ್ಞಾನವನ್ನು ಪಡ್ಕೊಂಡು ನಿನ್ನ ಕೃಪೆಯಿಂದ ಆ ಜ್ಞಾನವನ್ನು ನಾನು ಹಂಚ್ತೀನಿ. ಪ್ಲೀಸ್ charge me with your wisdom, charge me with that awareness. ಈ ರೀತಿಯೆಲ್ಲ ಹೇಳ್ಕೊಂಡು ನಾವು ದೇವರಿಗೆ ಒಂದು ಸಲ ಮಾಡಿದ್ರೆ ಅದಕ್ಕಿಂತ ದೊಡ್ಡ ನಮಸ್ಕಾರ ಏನು ಬೇಡ. ಬಿಕಾಸ್ ನಾವು ನಮಸ್ಕಾರ ಮಾಡೋದು ಹೆಚ್ಚಲ್ಲ. ದ ಮೊಮೆಂಟ್ ವಿ ಹ್ಯಾವ್ ದಿಸ್ ಕೈಂಡ್ ಆಫ್ ಅ ಥಾಟ್, ನಿನ್ನ ಹತ್ರ ನಮಸ್ಕಾರ ಮಾಡ್ತಿರೋದು ಈ ಒಂದು ಕೃಪೆ ನನ್ನ ಒಳಗಡೆ ಬರ್ತಾ ಇದೆ ಅನ್ನೋದೊಂದು ಅರಿವಿಟ್ಕೊಂಡು ನಾನು ನಮಸ್ಕಾರ ಮಾಡ್ತಾಯಿದ್ದೀನಿ, ನಿನಗೆ ಶರಣು ಶರಣು ಅಂತ ಹೇಳಿ ಅದನ್ನು ಇಟ್ಕೊಂಡು ನಾವು ಮಾಡಿದಾಗ ಆ ಕೃಪೆ ನಮ್ಮ ಒಳಗಡೆ ಹೋಗೋಕ್ಕೆ ಶುರುವಾಗುತ್ತೆ. ದಿಸ್ ಈಸ್ ಅ ಕಾನ್ಸ್ಟೆಂಟ್ ರೆವಲೇಷನ್. ನಮ್ಮ ಒಳಗಡೆ ಇರೋತಕ್ಕಂಥ ಜ್ಞಾನ ಅದು ಚೂಟಿ ಉತ್ಪಾದನೆ ಆಗಿ ಉಕ್ಕಿ ಅದು ಹೊರಗಡೆ ಬರಲಿಕ್ಕೆ ಶುರುವಾಗುತ್ತೆ. ಅದು ಈಚೆ ಬಂದಾಗ ಜ್ಞಾನದ ರೂಪದಲ್ಲಿ ಈಚೆ ಬರೋಕ್ಕೆ ಶುರುವಾಗುತ್ತೆ. This is the way we see, this is the only way where we can understand. That is what wisdom comes, and wisdom comes because of constant invocation of a divine energy. ಅದನ್ನೇನಾಗುತ್ತೆ, ನಮ್ಮ ಒಳಗಡೆ ಬಂದಾದಮೇಲೆ ಅದನ್ನು ನಾವು ಇನ್ನೊಬ್ರಿಗೂ ಹಂಚೋತಕ್ಕಂಥ ವಿಚಾರ ಬರುತ್ತೆ, ನಮ್ಮ ಕುಟುಂಬಕ್ಕೆ ಹಂಚೋತಕ್ಕಂಥ ವಿಚಾರ ಬರುತ್ತೆ. ನಾವೆಲ್ಲರೂ ಒಂದು ರೀತಿ ನಾವು ಇಲ್ಲಿಂದ ಹೊರಗಡೆ ಹೋದಾಗ ನಾವು ಹೊರಗಡೆ ಇರೋತಕ್ಕಂಥ ಪರಿಸರ, ನಮ್ಮ ಒಳಗಡೆ ಇರೋತಕ್ಕಂಥ ಪರಿಸರ ಅದೆಲ್ಲ ಪರಿಶುದ್ಧ ಆಗಿ ನಮ್ಮ ಒಳಗಡೆ ಚೈತನ್ಯ ರೂಪವಾಗಿ ಅದು ಈಚೆ ಬಂದಾಗ ವಿ ಬಿಕಮ್ ಕಂಪ್ಲೀಟ್ಲಿ ಎನರ್ಜೈಸ್ಡ್
ಆ್ಯಂಡ್ ರೀಚಾರ್ಜ್ಡ್ ಅಗೈನ್ ಆ್ಯಂಡ್ ಅಗೈನ್. ಈ ಕಾನ್ಸ್ಟೆಂಟ್ ರೀಚಾರ್ಜ್ ಆದ್ರೇ ನಮಗೆ ಎನ್ಲೈಟನ್ಮೆಂಟ್ ಬರೋಕ್ಕೆ ಶುರು ಆಗುತ್ತೆ. ಬಿಕಾಸ್ ಹನಿ ಹನಿ ಕುಡಿದ್ರೆ ಹಳ್ಳ ಅಂದಂಗೆ ನಮಗೆ ಸ್ಮಾಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ಸ್ ಅ ಮೈಟಿ ಓಷನ್. ಇದು ಮುಖ್ಯವಾಗಿ ನಾವು ನೋಡಬೇಕು. ಸೊ ಅರಿವಿರಬೇಕು ನಾವು. ಅದಕ್ಕೆ ನಾವು ಪ್ರಸಾದಗಳೆಲ್ಲ ಇಟ್ಟಿರ್ತೀವಿ. ಅದ್ರ ಮೇಲೆ ಕುಂಕುಮ, ಒಂಚೂರು ಪ್ರಸಾದ ಹೂ ಇಟ್ಕೊಂಡ್ರಿ, ಹೂ ಇಲ್ಲ ಪರವಾಗಿಲ್ಲ, ಕುಂಕುಮ ಇಟ್ಕೊಳ್ಳಿ. ಈ ಕುಂಕುಮ ದೇವಿದು ಅದು ಒಳಗಡೆ ಹೋದಾಗ ಇಟ್ ವಿಲ್ ಚಾರ್ಜಸ್. ಹೆಂಗೆ ಒಂದು ಫೋನ್ ಚಾರ್ಜರ್ಗೆ ಒಂದು ಚಾರ್ಜ್ ಕೊಟ್ಟಾಗ ಆ ಫೋನು ಬ್ಯಾಟ್ರಿ ಚಾರ್ಜ್ ಆಗುತ್ತೋ, ಸತ್ಸಂಗ ಆದಾಗ ನಮ್ಮ ಇಡೀ ಬೀಯಿಂಗ್ ಚಾರ್ಜ್ ಆಗುತ್ತೆ ವಿತ್ ವಿಸ್ಡಮ್, ವಿತ್ ಅವೇರ್ನೆಸ್. ಕಾನ್ಸ್ಟೆಂಟ್ ಅವೇರ್ನೆಸ್ ಗಿವ್ಸ್ ಅಸ್ ಕನ್ಸಿಸ್ಟೆಂಟ್ಲಿ ವಿಸ್ಡಮ್. ನಿರಂತರವಾಗಿ ಅವೇರ್ನೆಸ್ಸು ಕಾನ್ಸ್ಟೆಂಟ್ಲಿ ಇನ್ವೋಕ್ಸ್ ಅಸ್. ಈ ರೀತಿ ಹನಿ ಹನಿ ಹೂಡಿದ್ರೆ ಹಳ್ಳ. ಇದು ಮಾಡಿದಾಗ ನಮಗೆ ಈ ಸತ್ಸಂಗ ಬರೋದು ಪ್ರಯೋಜನಕರವಾಗುತ್ತೆ. ಇಲ್ಲಿಂದ ತೊಗೊಂಡೋಗೋದೆಲ್ಲವೂ ನಾವು ಇನ್ನೊಬ್ಬರಿಗೆ ಹೋಗಿ ಏನಾದ್ರು ಒಂದು ಒಳ್ಳೆ ಮಾತನ್ನ ಚಾರ್ಜ್ ಮಾಡಿದ್ರೆ ಅವರು ಚಾರ್ಜ್ ಆಗುತ್ತೆ. ಅವರು ಚಾರ್ಜ್ ಆದಾಗ ನೀವೇನೋ ಒಂಥರ ಒಳ್ಳೆ ಮಾತು ಹೇಳಿದ್ದೀರಾ, ಪ್ರಯೋಜನಕರವಾಗಿ ಅವ್ರನ್ನ ಮಾಡಬೇಕು, ಅವರು ನೀವು ಹೇಳಿರೋ ಕೆಲಸನ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಪ್ರೇರಣೆ ಆಗುತ್ತೆ. ಅವ್ರ ಮನಸ್ಸಿಗೆ ಪ್ರೇರಣೆ ಆದರೆ ದಟ್ ಮೀನ್ಸ್ ಯು ಹ್ಯಾವ್ ರೀಚಾರ್ಜ್ ದೆಮ್ ವಿತ್ ಗಾಡ್ಸ್ ಗ್ರೇಸ್. ಇಲ್ಲಾಂದರೆ ಏನಾಗುತ್ತೆ, ನೀವಿಲ್ಲಿಂದ ಹೋಗ್ತೀರಾ, ಮಾತಾಡಲ್ಲ. ಇಲ್ಲಿ ಮಾತಾಡಿರೋದು ನಿಮಗೆ ಅದನ್ನು ರೀಟೈನ್ ಮಾಡೋತಕ್ಕಂಥ ಅನುಭವ ಇಲ್ಲ. ಯಾಕೆ ಅಂದರೆ ಯು ಡೋಂಟ್ ನೋ, ಯು ಆರ್ ಕನ್ವೇಯಿಂಗ್ ಸಮಥಿಂಗ್, ಯು ಆರ್ ಕನ್ವೇಯಿಂಗ್ ಯುವರ್ ಹೋಲ್ ಸೆಲ್ಫ್ ವಿತ್ ಎನರ್ಜಿ, ಡಿವೈನ್ ಎನರ್ಜಿ. ಅದನ್ನು ಮಾಡ್ಕೊಳ್ಳಿ. ಸೊ ವೆನ್ ಯು ಇನ್ವೋಕ್ ಯುವರ್ ಸೆಲ್ಫ್ ವಿತ್ ಡಿವೈನ್ ಎನರ್ಜಿ, ನಥಿಂಗ್ ಅನ್ಟುವರ್ಡ್ಸ್ ವಿಲ್ ಹ್ಯಾಪನ್ ಟುವರ್ಡ್ಸ್ ಯು. ಕೆಟ್ಟದ್ದೆಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ ನಿಮಗೆ. ಎಷ್ಟು ಭಾನುವಾರ ಸತ್ಸಂಗ ಆಡಿದ್ದೀರಾ, ಎಷ್ಟು ಕಾರ್ಯಕ್ರಮ ಅನ್ನೋತಕ್ಕಂಥ ಸತ್ಸಂಗ ಕಾರ್ಯಕ್ರಮಗಳನ್ನ ನೀವು ಅಟೆಂಡ್ ಮಾಡಿದ್ದೀರಾ? ಎಷ್ಟೋ ಸಲ ನಿಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೇನೋ ಅದು ಚಾರ್ಜ್ ಆಗಿದ್ದೀರಾ ನೀವು. ಹೇಗೆ ಒಂದು ಬ್ಯಾಟ್ರಿ ಡೌನ್ ಆದಾಗ ಫೋನಲ್ಲಿ ಒಂದು 5 ನಿಮಿಷ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿರೋ, ಅದೇ ರೀತಿ ಯು ಹ್ಯಾವ್ ಟು ಚಾರ್ಜ್ ಯುವರ್ ಸೆಲ್ಫ್ ಪೀರಿಯಾಡಿಕಲಿ. ಅದಕ್ಕೆ ನೀವು ನೋಟ್ಸ್ ಎಲ್ಲ ಬರ್ಕೋತೀರಾ, ಮನೆಗೆ ಹೋಗಾದ್ಮೇಲೆ ಅದು ನೋಡ್ತೀರಾ, ತಿರುವಾಗ್ತೀರಾ ನೀವು. ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಜ್ಞಾಪಿಸ್ಕೋಬೇಕು. ಇಟ್ ಟೇಕ್ಸ್ ಓನ್ಲಿ ಅಬೌಟ್ 15 minutes. ಮೆಲ್ಲಕ್ಕೆ ಹಾಕ್ಕೊಳ್ಳೋಕೆ ಜಸ್ಟ್ ಟೇಕ್ಸ್ ಅಬೌಟ್ 15 minutes. ಆ್ಯಂಡ್ ಯು ರೀಡ್ ಇಟ್. 15 ನಿಮಿಷ ಸಾಕು ನಿಮಗೆ. 15 ನಿಮಿಷ ನೀವು ಓದಿದ್ರೆ ಅದಾದಮೇಲೆ ದಟ್ ವಿಲ್ ಬಿ ರಿಟೈನ್ಡ್ ಇನ್ ಯು ಫಾರ್ ಅಟ್ ಲೀಸ್ಟ್ 2 months, 48 days. That is the whole essence of the whole of you, is the essence of the wisdom which you are absorbed here. ಸ್ಪಾಂಜ್ ಇದ್ದಂಗೆ ಮೈಂಡ್ ಇಸ್ ಲೈಕ್ ಅ ಸ್ಪಾಂಜ್. ಯಾವ ನೀರಲ್ಲಿ ಹಾಕ್ತೀವೋ ಆ ನೀರನ್ನು ಸೆಳ್ಕೊಳ್ಳುತ್ತೆ ಸ್ಪಾಂಜು. ಅದನ್ನು ವಾಪಸ್ ಹೋಗಿ ಹಿಂಡಿದಾಗ ಅದೇ ನೀರನ್ನ ಈಚೆ ತೊಗೊಳ್ತೀರಾ ನೀವು. ವಾಟ್ ಈಸ್ ದ ಕೈಂಡ್ ಆಫ್ ಅ ವಿಸ್ಡಮ್ ಯು ಅಕ್ಯುಮುಲೇಟ್ ಹಿಯರ್? ಅದನ್ನು ಹೊರಗಡೆ ಹೋಗಿ ನೀವು ಮೆಲ್ಲಕ್ಕೆ ಹಾಕ್ಕೊಂಡಾಗ ಯು ಆರ್ ಓನ್ಲಿ ಸ್ಕ್ವೀಸಿಂಗ್ ಯುವರ್ ಬ್ರೈನ್ with that kind of an energy, positive as well as divine energy, and that brings out God's grace, called as culture, samskara, samskriti, and that you will be able to retain within for so many days, 60 days. Anyway, 60 days ಮುಂಚೆ ಇನ್ನೊಂದು ಸಂಡೆ ಸತ್ಸಂಗ ಆಗುತ್ತೆ. ಆ ಸತ್ಸಂಗಲ್ಲಿ ತಗೊಂಡಾಗ ಅದನ್ನು ಇಟ್ಕೊಳ್ಳಿ. ಇದೇ ಥರ ರೀಜನರೇಟ್ ಅಗೇನ್ ಆ್ಯಂಡ್ ಅಗೇನ್. ದಿನಕ್ಕೊಂದು ದಿವಸ 3 ಸಲ ತಿಂತೀವಿ, ನಾವು ಊಟ ಮಾಡ್ತೀವಿ. ಸೊ ಊಟ 3 ಸಲ ಮಾಡಲಿಲ್ಲ ಅಂದರೆ 1 ಸಲ ಮಾಡೇ ಮಾಡ್ತೀವಿ. ಲೈಕ್ ಫುಡ್ ಇಸ್ ರಿಕ್ವೈರ್ಡ್ ಫಾರ್ ದ ಬಾಡಿ, ಲೈಕ್ ವೈಸ್ ಗ್ರೇಸ್ ಇಸ್ ರಿಕ್ವೈರ್ಡ್ ಫಾರ್ ದ ಮೈಂಡ್ ಟು ವರ್ಕ್ ಇನ್
mind to work in peace, in tranquility, and the heart will be working with vibrations towards peace and tranquility. ನೆಮ್ಮದಿ ಶಾಂತಿ ಕಡೆಗೇನೆ ನಿಮ್ಮ ಹೃದಯ ತುಡಿತ ಒಳಗಡೆ ಕಲೆಕ್ಟ್ ಮಾಡಿರೋತಕ್ಕಂಥ ಕೃಪೆಯಿಂದ, ದೇವರ ಕೃಪೆಯಿಂದ ನಿಮಗೂ ಕೂಡ ಯಾವಾಗಲೂ ಶಾಂತಿ, ನೆಮ್ಮದಿ, ಸೌಹಾರ್ದತನ ಇದ್ದೇ ಇರುತ್ತೆ. ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಅ ಸತ್ಸಂಗ್. ಇದು ಮುಖ್ಯವಾಗಿರತಕ್ಕಂಥ ವಿಚಾರ. ಓಕೆ, ದಿಸ್ ಈಸ್ ಹೌ ಎವ್ರಿ ಸಂಡೇ you come and collect, and you dispense also that same divine energy amongst all you and your people. ಅದು ಡಿಸ್ಪೆನ್ಸ್ ಮಾಡಿದಾಗ ತನಗೆ ತಾನೇ ನಿಮ್ಮಲ್ಲಿ ಒಂದು ಒಳ್ಳೆಯ ಅನುಭವನ ನೀವು ಕಾಣೋಕ್ಕೆ ಶುರು ಮಾಡ್ತೀರ. ಸಿನ್ಸ್ ಯು ಡೋಂಟ್ ಡಿಸ್ಪೆನ್ಸ್ ಇಟ್ ಆಫ್, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಕೀರ್ತಿ, ಆಗ this kind of a divine energy will start attracting towards your psyche. ಆಟೋಮೆಟಿಕ್ಕಾಗಿ ಈ ರೀತಿ ಒಳ್ಳೆ ಮಾತುಗಳು, ಒಳ್ಳೆ ನಡೆ, ನುಡಿ ಅದೆಲ್ಲ ನಿಮ್ಮನ್ನು ಬದಲಾವಣೆ ಕೊಟ್ಕೊಂಡು ಯು ವಿಲ್ ಆಲ್ಸೋ ಬಿಕಮ್ ಹೈಲಿ ಡಿವೈನ್ ವಿತ್ ಎನರ್ಜಿ. ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಅ ಸತ್ಸಂಗ್. ಗುಡ್. ಅದಕ್ಕೆ ಕಾಶ್ಯಪರು ಹೇಳಿದ್ದು, ಕಾಶ್ಯಪರು ಹೇಳಿರೋದು ಏನು ಅಂದಾಗ, ಲೆಟ್ ಅಸ್ ರಿಮೈಂಡ್ ಇಟ್ ವಾಟ್ ಹ್ಯಾಸ್ ಹಿ ಟೋಲ್ಡ್ ಅಸ್. ಸೃಷ್ಟಿ ಧರ್ಮೇನ ಜೀವ ಯಾತ್ರ. ನಮ್ಮ ಧರ್ಮ ಏನು ಅನ್ನೋದು, ಯಾವ ರೀತಿ ಧರ್ಮದಲ್ಲಿ ಹೋಗ್ತಾ ಇದ್ದೀವಿ, ಯಾವ ರೀತಿ ಕರ್ಮದಲ್ಲಿ ಹೋಗ್ತಾ ಇದ್ದೀವಿ, ಅದೆಲ್ಲ ನಮ್ಮ ಮನಸ್ಸಿನ ಭಾವನೆ ಮೇಲೆ ಹೋಗುತ್ತೆ. ನಾವು ಶುರು ಮಾಡಿದ್ದೆ ಭಾವದಿಂದ. ಸೊ ಮನಸ್ಸಿನ ಭಾವನೆ ಮೇಲೆ ಹೋಗುತ್ತೆ. ಆ ಭಾವನೆ ಯಾವ ರೀತಿ ನಮ್ಮ ಸಂಸ್ಕಾರದಿಂದ ಇದೆ, ನಮ್ಮ ಪೂರ್ವಜನ್ಮದಿಂದ, ನಮ್ಮ ತಂದೆ ತಾಯಿಯಿಂದ ಯಾವ ಥರ ಬಂದಿದೆ ಅನ್ನೋದೆಲ್ಲ ತಿಳ್ಕೊಳ್ಳೋಕ್ಕೇ ಸೃಷ್ಟಿ ಧರ್ಮೇನ ಜೀವಯಾತ್ರ. ನಮ್ಮ ಜೀವನ ಈ ಜನ್ಮದಲ್ಲಿ ಯಾವ ರೀತಿ ಆಗುತ್ತೆ ಅಂದಾಗ ನಮ್ಮ ಜೀವನದ ಯಾತ್ರೆನೇ ಯಾವ ಕಡೆಗೆ ಹೋಗುತ್ತೆ ಅನ್ನೋದನ್ನು ಅವನು ಹೇಳಿಬಿಟ್ಟಿದ್ದಾನೆ ಕಶ್ಯಪರು. ಸೊ ಈ ವಿಚಾರದಲ್ಲಿ ನಾವು ಹೇಳಕ್ಕೆ ಬಂದಿರೋದು ಏನು ಅಂದಾಗ, ಸೃಷ್ಟಿ ಧರ್ಮೇನ ಜೀವಯಾತ್ರ. ನಿಮ್ಮ ಸೃಷ್ಟಿ ಯಾವ ಧರ್ಮನ ನಿಮ್ಮ ಒಳಗಡೆ ಕಲ್ಪಿಸಿಕೊಟ್ಟಿದೆ ಅನ್ನೋದ್ರ ಮೇಲೆ, ಆ ಕೊಟ್ಟಿರೋ ತಕ್ಕಂಥ ವಿಚಾರದಲ್ಲೇ ನಿಮ್ಮ ಭಾವನೆ ಆ ರೀತಿ ಹೋಗುತ್ತೆ. ಭಾವನೆ ಹೋದಾಗ ಆ ರೀತಿ ಆ ಭಾವನೆಗೆ ತಕ್ಕಂತೆ ಪ್ರತಿಕೂಲವಾಗಿ ನಿಮಗೆ ನಿಮ್ಮ ಇರೋತಕ್ಕಂಥ ರೀತಿ ನೀತಿ ಹೋಗುತ್ತೆ. ಯೋರ್ ಮೈಂಡ್ ವರ್ಕ್ಸ್. So you may be a crooked person, you may be a wicked person, you may be a spiritual person, you may be a religious person. Srishti dharmena jiva yatra. So how your mind operates, how your mind is. We are not going to what you are, who you are. We are going right away to the mind. Srishti dharmena manasina yatre. ಸ್ವಲ್ಪ ನಾವು ಮಾಡಿಫೈ ಮಾಡ್ಕೊಳ್ಳೋಣ. ಸೃಷ್ಟಿ ಧರ್ಮೇನ ಜೀವಯಾತ್ರ. ಸೃಷ್ಟಿ, ಮನುಷ್ಯನ ಸೃಷ್ಟಿಯಿಂದಂಗೆ ಅವನ ಮನಸ್ಸು, ಅವನ ಭಾವನೆ ಪ್ರತ್ಯೇಕವಾಗಿ ಅಲ್ಲ, ಅನುಕೂಲವಾಗುತ್ತೆ, ಇಲ್ಲ ಪ್ರತ್ಯೇಕವಾಗಿ ಇರುತ್ತೆ. ಸೃಷ್ಟಿ ಧರ್ಮೇನ ಬುದ್ಧಿಯ ಯಾತ್ರೆ. ಸೊ ನಾವು 5ನೇ ಕ್ಲಾಸು, 8ನೇ ಕ್ಲಾಸು, 9ನೇ ಕ್ಲಾಸ್ ಅಲ್ಲ, 5 ವರ್ಷ, 6 ವರ್ಷ, 8 ವರ್ಷವರೆಗೂ ನೆಟ್ಟಿಗಿರ್ತೀವಿ ನಾವು.
After the 8th year only, after the 8 physical years only, then our mind takes a turn according to our feelings, according to us. The way we are nurtured, we are cultured. And the more we are cultured, the more we will be refined. So our culture, refinement, our improvement, and our deprivement, I should say, our deprivement. The mind either is deprived or gets initiated with enthusiasm, or deprived itself of that proper enthusiasm. ಇದಕ್ಕೆ ತಕ್ಕಂತೆ ಸೃಷ್ಟಿ ಧರ್ಮೇನ ನಮ್ಮ ಮೈಂಡು ಯಾತ್ರೆ. ಯಾವ ರೀತಿ ನಮ್ಮ ಮೈಂಡ್ ಹೋಗುತ್ತೋ ಆ ರೀತಿ ನಮ್ಮ ಸೃಷ್ಟಿ ಆಗಿದೆ. Because the fast mind occupies this kind of a technology. Technology is our forefathers and our colleagues have initiated all of us towards technology. Every day, every minute, technology is growing. But is our mind growing? The mind, unfortunately, is growing according to or in accordance with our technology. The mind is not growing with our own thoughts and feelings. The mind is supposed to work according to our very own thoughts and feelings. ನಮ್ಗೆ ಇದೆಯಾ ಅದು? ಇಲ್ಲ ಅಲ್ಲ. That is why all of us look alike, but all of us don't think and work alike. We don't work alike. We don't think alike. We work and think. And finally, what we think and what we talk establishes our own way of life. Srishti dharmena jiva yatra. So our way of life depends upon not only technology, not only any other factor, it all depends on everything that is exposed or that we are exposed to. Imagine ourselves without electricity. Imagine. Can we lead a life without electricity? ನಮಗೆ ಈ ಎಲೆಕ್ಟ್ರಿಸಿಟಿದು ಮುಖ್ಯ ಯಾವಾಗ ಗೊತ್ತಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಕರೆಂಟ್ ಹೋದಾಗಲೇ ಗೊತ್ತಾಗತ್ತೆ ನಮಗೆ. We are all used to electricity and technology. When there is technology, there is electricity, not necessarily. But when there is technology, there has to be some kind of electricity, some kind of a battery power. Look how God has created us. God has not created electricity to our fathers and mothers, to our ancestors. So when you look at yourself, you can't even think for a minute. ನಿಮಗೆ ಅಷ್ಟು ಮೈಂಡ್ ಅಷ್ಟು ಎಕ್ಸ್ಪ್ಯಾಂಡ್ ಆಗಿದೆಯಾ ನಿಮಗೆ? All of you. Has your mind expanded to that extent of what you were 30 years back, 40 years back, 50 years back? Imagine yourself 50 years back when there was no technology, electricity there, no technology. Where were you when the computers were not invented? Even after the computers were invented, where were you? You were only at that 286
level. Forget Pentium. Say you're operating with a computer with so fast, you can't even discuss anything now. You've got a machine in front of you. Where was this machine invented? Let me put it this way. Where were you when this machine was not invented? You were not there. At least you never knew about this technology. So, you go every 5 years once, you go on splicing your life minutely. ಎಲ್ಲ ಡಿಫರೆಂಟ್ ಸೆಗ್ಮೆಂಟ್ಸ್ ಆಗಿ ನಿಮ್ಮ ಲೈಫನ್ನು ನೋಡ್ಕೊಳ್ಳಿ. 25 years back, you were there, no doubt. Where were you there 25 years back when technology was there? ಹೀಗೆ ಒಂದೊಂದಾಗಿ ಜಸ್ಟ್ ರೀಕಾಲ್ ಡ್ಯೂರಿಂಗ್ ದಟ್ ಟೈಮ್, ಹೌ ವೇರ್ ಯುವರ್ ಲೈಫ್. Your father and mother existed. Where was technology at that time? ಪ್ರತಿಯೊಬ್ಬರಿಗೂ ಕೂಡ ಕಾಲಕ್ಕೆ ತಕ್ಕಂತೆ ಆ ಕಾಲನ ಅದನ್ನು ಎತ್ತಿ ನಿಮಗೆ ತೋರಿಸ್ತಾ ಇದೆ. Who is doing all that? It is God, who is able to make you understand that you are now focused in that technology, so that that technology is able to reach you. ಈಗ ನಿಮ್ಮ ತಂದೆ ತಾಯಿನ ಜ್ಞಾಪಿಸ್ಕೊಳ್ಳಿ. 50 ವರ್ಷದ ಕೆಳಗಡೆ ನಿಮಗಿರೋ ಟೆಕ್ನಾಲಜಿ ಆಗಿತ್ತಾ ಅವ್ರಿಗೆ? ಇರಲಿಲ್ಲ. ಆಗ ನೀವು ಗೋ ಬ್ಯಾಕ್ ಟು ದ ಮೂಲ ಪ್ರಶ್ನೆ. ಈಗ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹುಟ್ಟಿಸಿದ್ದು ಟೆಕ್ನಾಲಜಿಯಿಂದನಾ, ನಿಮ್ಮನ್ನು ಹುಟ್ಟಿಸಿದ್ದು ನಿಮ್ಮಿಂದನಾ, ಅವರಿಂದನಾ? ವೇರ್ ವಾಸ್ ದಿಸ್ ಟೆಕ್ನಾಲಜಿ ವೆನ್ ಯು ಆರ್ ಬಾರ್ನ್? ನಿಮ್ಮ ಕೈಕಾಲು ಚೆನ್ನಾಗೇ ಇದೆಯಲ್ಲ. ನಿಮ್ಮ ಕೈಕಾಲು ಚೆನ್ನಾಗಿದ್ರೂ ಕೂಡ ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಯು ಹ್ಯಾವ್ ಮಿಸ್ಯೂಸ್ಡ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಯು. ಅಥವಾ ಸರಿಯಾಗಿ ನೀವು ಅದಕ್ಕೆ ಬೇಕಾಗಿರೋ ತುಷ್ಟಿ ಪುಷ್ಟಿ ಇನ್ಕ್ಲೂಡಿಂಗ್ ಟೆಕ್ನಾಲಜಿ ನೀವು ಕೊಡಲಿಲ್ಲ. ದೇವರು ಕೊಟ್ಟಿರೋ ಪದಾರ್ಥಕ್ಕೆ ನಿಮ್ಮನ್ನು ನೀವು ಆ ಕಡೆಗೆ ನೀವು ತೊಲಗಿಸ್ಕೊಂಡಿಲ್ಲ. ಸೊ ವೇರ್ ಆರ್ ಯು ವೆನ್ ಗಾಡ್ ಕ್ರಿಯೇಟೆಡ್ ಯು? So you are only comparing yourself with technology. When there is technology, then the element of money comes into picture. When element of money comes into picture, so many things come because of that. If you look at the evolution of all the 8,40,000 Jiva Rashis other than man, which requires more technology. To understand all the other Jiva Rashis, you have now designed a computer to analyze other Jiva Rashi. So, you go on splitting yourself. You finally find out, who am I? What is the purpose of life? Who am I? ನಾನು ಯಾರು ಅನ್ನೋದು, ನನ್ನ ಮೂಲ ಜನ್ಮ ಏನು, ನನ್ನ ಪ್ರಶ್ನೆ ಏನು, ನಾನು ಯಾತಕ್ಕಾಗಿ ಹುಟ್ಟಿದ್ದೀನಲ್ಲ, ನಾನು ಯಾತಕ್ಕಾಗಿ ದೇವರು ನನ್ನ ಸೃಷ್ಟಿ ಮಾಡಿದ್ದಾನೆ. You have to find out the purpose of your life. But first try to understand who are the people around you, why have they been created to be in respect
ಟು ಅ ರಿಲೇಷನ್ಶಿಪ್ ವಿತ್ ಯು. ನನಗೂ ನನ್ನ ಪಕ್ಕ ಇರೋತಕ್ಕಂಥ ಮನುಷ್ಯರಿಗೆ ಏನಿದೆ ಸಂಬಂಧ? ವಾಟ್ ಈಸ್ ದ ಕನೆಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ದೆಮ್? ವಾಟ್ ಈಸ್ ದ ಕೈಂಡ್ ಆಫ್ ಅ ರಿಲೇಷನ್ಶಿಪ್ ಐ ಆಮ್ ಸಪೋಸ್ ಟು ಹ್ಯಾವ್ at the social level, or at the socio-economic level, or at the history level, or at the geography level? So what is the kind of a relationship I should be having with all my people who are born with me? You understand all this through evolution. ಸೊ ಇದರೆಲ್ಲ ನೀವು ಸ್ವಲ್ಪ ತಲೆಗೆಡಿಸ್ಕೋಬೇಕು. ದೆನ್ ಯು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೂ ಗಾಡ್ ಇಸ್. ಇದಕ್ಕೆಲ್ಲ ಆನ್ಸರ್ ಸಿಗತ್ತೆ ನಿಮಗೆ. ಆ ಸಿಕ್ಕಿದಾಗ ದೇವರು ಏನು, ಹೂ ಈಸ್ ಗಾಡ್? ಬಿಕಾಸ್ ಯು ಹ್ಯಾವ್ ನಾಟ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ಗಾಡ್. ದೇವ್ರು ಯಾರು? ದೇವ್ರಿಗೂ ನಿಮಗೂ ಏನು ಸಂಬಂಧ? ಸಂಬಂಧ ಏನೋ ಒಂದು ಮಂತ್ರ ಸಾಧನೆ. ಆ ಮಂತ್ರನೂ ನಮಗೂ ಏನು ದೇವ್ರ ಸಂಬಂಧ ಏನದು? ಓಂ ನಮಃ ಶಿವಾಯ, ಓ ಶಿವ ಕಮ್ಸ್. ಯಾರೋ ಪೂರ್ವಿಕರು ಹೇಳಿದ್ದಾರೆ, ಎಲ್ಲೋ ಸಾಧು ಸಂತರು ಹೇಳಿದ್ದಾರೆ, ಓಂ ಹ್ರೀಂ ನಮಃ ಶಿವಾಯ ಅಂದುಬಿಟ್ರೆ ದೇವರು ಶಿವನಾಗಿ ಬಂದ್ಬಿಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದ್ರೆ ವಾಸುದೇವ ಅನ್ನೋತಕ್ಕಂಥ ನಾರಾಯಣ ಬಂದ್ಬಿಡ್ತಾನೆ. ವಾಟ್ ಈಸ್ ದಟ್? ಇಟ್ ಈಸ್ ಅ ಫೀಲಿಂಗ್. ಏನು ಫೀಲಿಂಗ್ ಅದು? ಏನು ಭಾವ? ಆ ಭಾವ ಏನು ಅಂದರೆ, ಇಟ್ ಮೇಕ್ಸ್ ಯು, ಆರ್ ಗಾಡ್ ಮೇಕ್ಸ್ ಯು ವಿತ್ ಅಟ್ಮೋಸ್ಟ್ ಪ್ರಾಕ್ಸಿಮಿಟಿ ಟು ಹಿಮ್ಸೆಲ್ಫ್. ಓಂ ನಮಃ ಶಿವಾಯ ಅಂದಾಗ ಶಿವ ಅನ್ನೋ ಚೈತನ್ಯ ನಿಮ್ಮ ಹತ್ರ ಬರುತ್ತೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ, ಓ ನಾರಾಯಣ ನನ್ನ ಹತ್ರ ಇದ್ದಾನೆ ಅಂತ ಫೀಲಿಂಗ್ ಬರುತ್ತೆ. ಸೊ ವಾಟ್ ಈಸ್ ದಟ್ ಫೀಲಿಂಗ್? ವಾಟ್ ಈಸ್ ದಟ್ ಭಾವ ವಿಚ್ ಗಿವ್ಸ್ ಯು? ವಾಟ್ ಈಸ್ ದಟ್ ಭಾವ ವಿಚ್ ಗಿವ್ಸ್ ಯು? ಏನು ಕೊಡುತ್ತೆ? ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ. ಆ್ಯಂಡ್ ವಾಟ್ ಈಸ್ ದಿಸ್ ಭಾವ ಕಾಲ್ಡ್ ಆ್ಯಸ್? This bhavane is called as, what is the relationship that bhava makes you confident either with Shiva or makes you confident with Narayana? What is that bhava? That bhava establishes a close proximity. And where does that close proximity? The close proximity gives a feeling in your brain and in your heart and in your soul. ಈ ಭಾವ ಬಂದಾಗಲೇ ನಮಗೆ ದೇವರ ಹತ್ರ ಇದ್ದಾನೆ, ದೂರ ಇಲ್ಲ ಅಂತ ಹೇಳಿ ಆ ಫೀಲಿಂಗ್ ಬರುತ್ತೆ. ಇದೇ ಫೀಲಿಂಗು. ನಮಗೂ ದೇವ್ರು ಯಾಕೆ ಬೇಕು ಅಂದಾಗ, to establish a divine rapport, ಭಕ್ತಿಪೂರ್ವಕವಾದಂಥ ಅವನ ಒಂದು ವಲಯ, ಅವನ ಪರಿಸರದ ವಲಯದ ಒಳಗಡೆ ಇಲ್ಲ ದೇವರು ನಮ್ಮ ಹತ್ರ ಕರ್ಕೊಂಬರ್ತಾನೆ, ಇಲ್ಲ ನಾವು ದೇವರ ವಲಯಕ್ಕೊಳಗಡೆ ಹೋಗ್ತೀವಿ. ದೆನ್ ಯು ಸ್ಟಾರ್ಟ್ ಗೆಟಿಂಗ್ ಅ ಫೀಲಿಂಗ್ ಆಫ್ ಭಕ್ತಿ. ಇದೇ ಭಕ್ತಿ. ಆಗೇನಾಗುತ್ತೆ ಅಂದಾಗ ನಮಗೆ ತಕ್ಷಣ ಕ್ಲೋಸ್ ಕಾನ್ಫಿಡೆನ್ಸ್ ಬರುತ್ತೆ. ಆಗ ನಾವು ಇದನ್ನು ಕಾನ್ಸ್ಟೆಂಟಾಗಿ ಹೇಳ್ತಾ ಬಂದಾಗ ನಮಗೆ ಒಂದು ತೀವ್ರವಾದಂಥ ಭಕ್ತಿ ನಮ್ಮ ಹೃದಯದಲ್ಲಿ ಸ್ಥಾಪನೆಯಾಗಿ ಆ ಭಾವನೆ ನಮಗೆ ಇನ್ನೂ ಹೆಚ್ಚೆಚ್ಚು ಭಕ್ತಿ ಕೊಟ್ಟಾಗ ನಮಗೆ ಅದರ ಎಲ್ಲ ಒಂದು ವಿಚಾರ ಎಲ್ಲ ನಮ್ಮ ಒಳಗಡೆ ಇಳಿತಾ ಹೋಗುತ್ತೆ. So what is the proximity between you and your neighbor? ನಿನಗೂ ನಿನ್ನ ಪಕ್ಕದಲ್ಲಿ ಇರೋತಕ್ಕಂಥ ಮನುಷ್ಯನಿಗೂ ಏನಿದೆ? ಆ ಭಕ್ತಿ,
ಅನ್ನೋ ಭಾವ ಹಾಗೂ ಮರ್ಯಾದೆ ಅನ್ನೋತಕ್ಕಂಥ ಭಾವ. ದೇವರು ಅಂತ ಬಂದಾಗ ಭಕ್ತಿ ಬರುತ್ತೆ. ಪಕ್ಕದಲ್ಲಿ ಇರೋನು ಅಂತ ಗೊತ್ತಾದಾಗ ಅವನ ಮೇಲೆ ಅತಿಯಾದಂಥ ಗೌರವ ಬರುತ್ತೆ, ರೆಸ್ಪೆಕ್ಟ್ ಬರುತ್ತೆ. ಸೊ ವಾಟ್ ಈಸ್ ದ ಕಾರ್ರಲೇಷನ್ ಯು ಎಸ್ಟಾಬ್ಲಿಷ್ ಬಿಟ್ವೀನ್ ಯು ಆ್ಯಂಡ್ ದ ಪರ್ಸನ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಯು? ಇಟ್ ಈಸ್ ದ ಕಾರ್ರಲೇಷನ್ ಆಫ್ ರೆಸ್ಪೆಕ್ಟ್, and with God it is the correlation of bhakti element. When you correlate bhakti, then that must be God. And if you are correlating good, nice feelings, then it is a human being who is giving you that, reciprocating you with that divine feelings himself. ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸೃಷ್ಟಿ ಧರ್ಮೇನ ಜೀವಯಾತ್ರ. ದಿಸ್ ಇಸ್ ಹೌ ವಿ ಅಂಡರ್ಸ್ಟ್ಯಾಂಡ್. ಕಶ್ಯಪ ವೆರಿ ಕ್ಲಿಯರ್ಲಿ ಹೇಳಿದ್ರು ಏನಂತ, ನಿನಗೆ ಯಾವ ಧರ್ಮ ನಿನಗೆ ಎಸ್ಟ್ಯಾಬ್ಲಿಷ್ ಆಗಿದೆಯೋ ನಿನ್ನ ಇರುವಿಕೆ, ನಿನ್ನ ಹುಟ್ಟೋದ್ರಿಂದ ನಿಮ್ಮ ತಾಯಿಗೂ ಎಸ್ಟ್ಯಾಬ್ಲಿಷ್ ಮಾಡಿದ್ದೀನಿ ನಾನು, ನಿಮ್ಮ ತಂದೆಗೂ ಅದು ಎಸ್ಟ್ಯಾಬ್ಲಿಷ್ ಮಾಡಿದ್ದೀನಿ, ನಿನಗೂ ಕೂಡ ಎಸ್ಟ್ಯಾಬ್ಲಿಷ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪರಮಾತ್ಮ ಆದವನು ನಮ್ಮನ್ನು ದೇವಿ ರೂಪದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾನೆ. ಇಸ್ ದ ಓನ್ಲಿ ವೇ ವಿ ಅಂಡರ್ಸ್ಟ್ಯಾಂಡ್ ಹೌ ಗಾಡ್ ಈಸ್ ರಿಲೇಟೆಡ್ ಟು ಅಸ್. ನಾಟ್ ಓನ್ಲಿ ಬೈ ಫೀಲಿಂಗ್ಸ್, ಹಿ ಆಲ್ಸೋ correlates with us with respect, reverence, first reverence, then respect, then we call it as emotion with lot of superimposed with lot of respect. ಭಕ್ತಿ ಭಾವದಿಂದ ನಮ್ಮನ್ನ ರಿಲೇಟ್ ಮಾಡ್ತೀವಿ. ಹಾಗೇನಾಗುತ್ತೆ ಅಂದಾಗ ನಮ್ಮೊಳಗಡೆ ಒಳ್ಳೆಯ ರೀತಿಯಾದಂಥ ಒಂದು ಸೌಗಂಧಿಕವಾದಂಥ ಒಂದು ಎಮೋಷನ್ನಲ್ಲಿ ನಾವು ವಿ ಕಾರ್ರಲೇಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್, ಆಲ್ ಅವರ್ ಓನ್ ಸೆಟ್ ಆಫ್ ಫ್ರೆಂಡ್ಸ್, ರಿಲೇಟಿವ್ಸ್ ಆ್ಯಂಡ್ ಹ್ಯೂಮನ್ ಬೀಯಿಂಗ್ಸ್, ಇನ್ ರೆಸ್ಪೆಕ್ಟ್ ವಿತ್ ದಿಸ್ ಪ್ರಿನ್ಸಿಪಲ್ ಆಫ್ ಕ್ರಿಯೇಷನ್ ಆಫ್ ಹೌ ಕಾಶ್ಯಪರು ಈ ರೀತಿ ಹೇಳ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಅದನ್ನೇ ನಾನು ಹೇಳಿದ್ದು. ಸೊ ವೇರ್ ಆರ್ ವಿ ಗೋಯಿಂಗ್ ರಾಂಗ್? ಎಲ್ಲೋ ಒಂದು ಕಡೆ ಎಲಿಮೆಂಟ್ ಮಿಸ್ ಆಗ್ತಾ ಇದೆ, ಭಕ್ತಿ ಅನ್ನೋ ಎಲಿಮೆಂಟ್ ಮಿಸ್ ಆಗ್ತಿದೆ. ಯು ಆರ್ ಬೇಕಿಂಗ್, ಆರ್ ಯು ಟೇಕಿಂಗ್ ಇಟ್ ವೆರಿ ಲೈಟ್ಲಿ? ನಿಮಗೆ ಬರೀ ಒಂದು ಇಂಟೆಲಿಜೆನ್ಸ್ ಅಂತ ಹೇಳಿ ಏನಾದ್ರು ಆರ್ ಯು ಟ್ರೈಂಗ್ ಟು ರೇಕ್ ಇನ್ ಸಮಥಿಂಗ್? ನಾವು ಏನಾದ್ರು ಸ್ಕ್ರೇಪ್ ಮಾಡಿದ್ರೆ ನಮ್ಮ ಹೃದಯದಲ್ಲಿ ನಮಗೆ ಒಣಭಕ್ತಿ ಅಷ್ಟೇ ಇರೋದು, ರಸಭಕ್ತಿ ಇಲ್ಲ, ಭಕ್ತಿ ರಸವಾದಂಥ ಭಕ್ತಿ ಇಲ್ಲ. ಇದು ಬರೀ ಒಣಭಕ್ತಿ. ಇಟ್ಸ್ ಓನ್ಲಿ a mental constant or a mental kind of a disposition towards divinity. ಒಣಭಕ್ತಿ ಏನೋ ಕೇಳಬೇಕು ಅಂತ ತರ್ಕ ಮಾಡ್ತೀವಿ ಅಷ್ಟೇ. ನಮ್ಗೆ ನಿಜವಾದ ಭಕ್ತಿ ಇಲ್ಲ, ನಮಗೆ ರಸಭಕ್ತಿ ಇಲ್ಲ, ನಮಗೆ ಅಪಾರ ಭಕ್ತಿ ಇಲ್ಲ. ಸೊ ಇದನ್ನೆಲ್ಲ ನಾವು ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ನಾವು ಕ್ರಿಯೇಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಾವೆಲ್ಲೋ ತಪ್ಪು ಮಾಡ್ತಾಯಿದ್ವಿ. ಬಿಕಾಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಲೆವೆಲ್ ಬೈ ಲೆವೆಲ್ ನಾವು ಅದನ್ನು ಡಿಸ್ಕ್ರೈಬ್ ಮಾಡಬೇಕು. ಯು ಟು ಅಂಡರ್ಸ್ಟ್ಯಾಂಡ್ ಗಾಡ್ ಈಸ್ ಕ್ಲೋಸ್ ಟು ಅಸ್, ಗುಡ್. ದೇವರ ಹತ್ರ ಆಗಬೇಕಾದ್ರೆ ನಮಗೇನು ಸನ್ಯಾಸಿಗಳಾಗೋದು ಬೇಕಾಗಿಲ್ಲ, ಕಾವಿ ಹಾಕೊಳ್ಳೋದು ಬೇಕಾಗಿಲ್ಲ. ಇದೆಲ್ಲ ರಾಂಗ್ ಫಿಲಾಸಫಿ. ನಾವು ಇನ್ನೊಂದು ಏನಾಗಿದ್ದೀವಿ ಅಂದರೆ, ದೇರ್ ಇಸ್ ಅ ಮಿತ್, ಒಂದು ಕಲ್ಪನೆ. ನಮಗೊಂದು ಮಿತ್, MITH. ಏನು ಮಿತ್ತು? ಕಾವಿ ಹಾಕೊಂಬಿಟ್ರೆ ನಾವೆಲ್ಲ ದೇವ್ರ ಹತ್ರ ಅಂತ ಅಂದ್ಕೊಳ್ತೀವಿ, ಅನ್ಕೋತಾರೆ ಜನರು ಅಂತ. ಇಟ್ ಈಸ್ ರಾಂಗ್. ಇಟ್ಸ್ ಓನ್ಲಿ ಎ ಮಿತ್.
ನಾಟ್ ಆಲ್ ಸನ್ಯಾಸೀಸ್ ಆರ್ ಬ್ಯಾಡ್, ನೀದರ್ ಆಲ್ ಸನ್ಯಾಸೀಸ್ ಆರ್ ಗುಡ್ ಆಲ್ಸೋ. ಅವನು ವಿಧಿ ಇಲ್ಲದೆ ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾನೆ. ಇದು ಅದಕ್ಕೆ ಹೇಳೋದು ಸೃಷ್ಟಿ ಧರ್ಮೇನ ಜೀವಯಾತ್ರ. ಗುಡ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.